ನಮಸ್ತೆ. ರಾಘವೇಂದ್ರ ಯೋಗ ಚಾನಲ್ಗೆ ಸ್ವಾಗತ. ಈ ದಿನದಲ್ಲಿ ತಿಳಿಸ್ತಾ ಇರ್ತಕ್ಕಂಥ ಬಹಳ ಮುಖ್ಯವಾದಂಥ ಮುದ್ರೆ ಎಂದಲ್ಲಿ ಜ್ಞಾನ ಮುದ್ರೆ. ಈ ಮುದ್ರೆಯನ್ನು ಅಭ್ಯಾಸ ಮಾಡುವುದರಿಂದ ಮೆದುಳಿನ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಬಹಳಷ್ಟು ವಿದ್ಯಾರ್ಥಿಗಳು ವಿಶೇಷ ಪ್ರಯೋಜನವನ್ನು ಸರಾಗವಾಗಿ ಪಡೆಯಬಹುದು. ಇಂದಿನ ದಿನಗಳಲ್ಲಿ ಮಹರ್ಷಿಗಳ ವಿಶೇಷವಾದಂಥ ಸಾಮರ್ಥ್ಯಕ್ಕೆ ಕಾರಣವಾಗಿರ್ತಕ್ಕಂಥ ಮುದ್ರೆ ಜ್ಞಾನ ಮುದ್ರೆ. ಈ ಮುದ್ರೆಯನ್ನು ಚಿನ್ಮುದ್ರಾ ಎಂದು ಸಹ ಕರೆಯಲಾಗಿದೆ. ಇದಕ್ಕೆ ಯಾವುದೇ ರೀತಿ ನಿಬಂಧನೆ ಇಲ್ಲ. ಅಂದಲ್ಲಿ ಎಲ್ಲರೂ ಸಹ ಈ ಮುದ್ರೆಯನ್ನು ಅಭ್ಯಾಸ ಮಾಡಬಹುದು. ಅಭ್ಯಾಸ ಮಾಡ್ತಕ್ಕಂಥ ಕ್ರಮ: should take the hands like this. ಕೈಗಳ ಈ ರೀತಿ ತಗೋಬೇಕು. ಜಾಯಿನ್ your tips of the thumbs and the index finger. ಹೆಬ್ಬೆರಳು ಮತ್ತು ತೋರ್ಬೆರಳುಗಳ ತುದಿಗಳನ್ನು ಈ ರೀತಿಯಲ್ಲಿ ಸೇರಿಸಿ ಪ್ಲೇಸ್ ಇಟ್ ಆನ್ ದ knee joints. ಮಂಡಿಗಳ ಮೇಲೆ ಅಳವಡಿಸಿ. ಕೀಪ್ ದ ಬ್ಯಾಕ್ ಅಂಡ್ ನೆಕ್ ಎರೆಕ್ಟ್. ಬೆನ್ನು ಮತ್ತು ಕತ್ತನ್ನು ನೇರ ಮಾಡಿ ಕಣ್ಣವೆಗಳನ್ನು ಮೃದುವಾಗಿ ಮುಚ್ಚಿ ದೆನ್ ಚಾಂಡ್ ಓಂಕಾರ. ಏಕಚಿತ್ತದಲ್ಲಿ ಓಂಕಾರವನ್ನು ಉಚ್ಚರಿಸಬೇಕು. ಈ ಅಭ್ಯಾಸವನ್ನು 5 ನಿಮಿಷ ಮಿನಿಮಮ್ ಅಭ್ಯಾಸ ಮಾಡಬೇಕು. ಆದರೆ 15 ನಿಮಿಷದ ಪ್ರತಿದಿನದ ಅಭ್ಯಾಸ ವಿಶೇಷ ಪ್ರಯೋಜನವನ್ನು ತರುತ್ತದೆ. ನಮ್ಮ ಮೆದುಳಿನ ಸಾಮರ್ಥ್ಯ ಎಷ್ಟು ವಿಶೇಷತೆಯನ್ನು ಪಡೆಯುತ್ತೆ ಊಹಿಸ್ಲಿಕ್ಕೆ ಅಸಾಧ್ಯವಾಗಿರುತ್ತೆ. ಸೊ ಹಾಗಾಗಿ ಪ್ರತಿದಿನ ಈ ಅಭ್ಯಾಸವನ್ನು ಎಲ್ಲರೂ ಅಭ್ಯಾಸ ಮಾಡಬಹುದು. ದಿಸ್ ಇಸ್ ದ ಮುದ್ರಾ ಫಾರ್ ಬೂಸ್ಟಿಂಗ್ ದ ಬ್ರೈನ್. ಮುಂದಿನ ಸಂಚಿಕೆಯಲ್ಲಿ ಯೋಗದ ವಿಶೇಷ ಭಾಗದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.